ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ಗಂಗಾವತಿ ನಗರದ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ವಿದ್ಯಾಲಯ 2023-24ನೇ ಸಾಲಿನ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಹಾಗೂ 11ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾಲೇಜಿಗೆ ರ್ಯಾಂಕ್ ಪಡೆದ ಸಾಧಕರಿಗೆ ಸನ್ಮಾನ ಸಮಾರಂಭ ಐಎಂಎ ಸಭಾಂಗಣದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ಸಂಕಲ್ಪ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಬಸವರಾಜ್ ಎಲ್ ಕೇಸರಹಟ್ಟಿ ಇವರು 2013ರಲ್ಲಿ ಈ ಒಂದು ಸಂಸ್ಥೆಯ ವತಿಯಿಂದ ಈ ಕಾಲೇಜು ಪ್ರಾರಂಭಿಸಲಾಯಿತು. ಆ ಸಂದರ್ಭದಲ್ಲಿ ಬಿಎ ಮತ್ತು ಬಿಕಾಂ ಪ್ರವೇಶಗಳಿಗೆ ಕೇವಲ 90 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಓದುತ್ತಿದ್ದರು. ನಂತರ ಪ್ರತಿ ವರ್ಷ ಎಲ್ಲ ಕಾಲೇಜಿನ ಉಪನ್ಯಾಸಕರಿಂದ ಒಳ್ಳೆಯ ಶಿಕ್ಷಣವನ್ನ ನೀಡುವ ಮೂಲಕ ಪ್ರಸ್ತುತ ವರ್ಷದಲ್ಲಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಸಂಕಲ್ಪ ಕಾಲೇಜಿನಲ್ಲಿ ಓದಿದ ವಿದ್ಯಾರ್ಥಿಗಳು ಈಗಾಗಲೇ ವಿವಿಧ ಇಲಾಖೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಮಾಡುತ್ತಿದ್ದಾರೆ. ಇದಕ್ಕೆ ಸಂಕಲ್ಪ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಚಾರ್ಯರು ಹಾಗೂ ಪ್ರಾಧ್ಯಾಪಕ ಬಳಗದವರು ಎಂದು ಹೇಳಬಹುದು ಎಂದರು. ನಂತರ ಕಾರ್ಯಕ್ರಮದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡಿಕೊಂಡು ನಂತರ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮಾಡಿದರು. ಅದರ ಜೊತೆಗೆ ರ್ಯಾಂಕ್ ಸಾಧಕರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಎಂಆರ್ ಮಂಜುಸ್ವಾಮಿ, ನಿವೃತ್ತ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಿವಿ ಕೋರಿ, ಸಂಕಲ್ಪ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಹೇಮಂತ್ ರಾಜ್ ಕಲ್ಮಗಿ, ಕಾರ್ಯದರ್ಶಿ ನಾಗರಾಜ್ ಗುತ್ತೇದಾರ್, ಕೋಶಾಧ್ಯಕ್ಷ ಮಲ್ಲಿಕಾರ್ಜುನ ಸಿಂಗನಾಳ, ನಿರ್ದೇಶಕರಾದ ಡಾಕ್ಟರ್ ಅಮಿತ್ ಕುಮಾರ್, ಉಪನ್ಯಾಸಕರಾದ ಸೋಮಶೇಖರ್ ಕಂಪ್ಲಿ, ಶಂಕರಲಿಂಗಪ್ಪ ಕೊಪ್ಪದ, ಡಾಕ್ಟರ್ ಪಂಡಿತ್ ನಾಥ್ ಅಗ್ನಿಹೋತ್ರಿ, ಪ್ರಾಚಾರ್ಯರಾದ ಬಸಪ್ಪ ಶಿರಿಗೇರಿ, ಕಾರ್ಯಕ್ರಮದ ಸ್ವಾಗತಿಸಿದ ಅರ್ಥಶಾಸ್ತ್ರ ಅಧ್ಯಾಪಕ ಶಂಕರ್ ವಿ, ಅಧ್ಯಾಪಕರಾದ ನಾಗರಾಜ್ ಎಚ್, ರಮೇಶ್ ಪೂಜಾರ್, ಬಸವರಾಜ್ ವೈ, ಗುರುಮೂರ್ತಿ ಕಮ್ಮಾರ್, ಅಶೋಕ್ ಎಚ್ಎಂ, ವಿದ್ಯಾ, ಮೇಘಾ, ರಮೇಶ್, ದಾನನಗೌಡ, ರಾಹುಲ್, ಬಸವನಗೌಡ, ಆಶಾ ಎಸ್, ವಿಶ್ವನಾಥ್ ಎಚ್, ಸಂಪತ್ ಕುಮಾರ್ ಮತ್ತು ಚನ್ನಬಸವ, ಸುರೇಶ್, ವಿರೂಪಾಕ್ಷಪ್ಪ, ಶಿವಶರಣ, ಸಂದೀಪ್, ಶರಣಮ್ಮ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.